ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಟ್ಟಿರುವಂಥ ಹೆಸರು ಸ್ವೀಟ್ ಸ್ಯಾಂಡ್ವಿಚ್ ಅಂತ ಹೇಳಿ. ಬನ್ನಿ ಈ ಸ್ವೀಟ್ ಸ್ಯಾಂಡ್ವಿಚ್ನ ನಾವು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಇದನ್ನು ತುಂಬಾ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಸಮಯ, ಜೊತೆಗೆ ಮಕ್ಕಳು ಕೂಡ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಸುಲಭವಾಗಿರುವಂಥ ಒಂದು ಸ್ವೀಟ್ ರೆಸಿಪಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ, ಜೊತೆಗೆ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಬಾದಾಮಿನ ತುರಿದು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಪುಡಿ, ಸ್ವಲ್ಪ ನೀರು ಬೇಕಾಗುತ್ತೆ. ಫುಡ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ತೊಗೊಳ್ಬೋದು. ನಾನಿಲ್ಲಿ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಸೊ ಈಗ ನಾವು ಬ್ರೆಡ್ ಸ್ಲೈಸ್ನ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ನಿಮಗೆ ಬ್ರೆಡ್ ಯಾವ ಶೇಪಲ್ಲಿ ಬೇಕು ಅನಿಸುತ್ತೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಬೇಕು ಅಂಥೇಳಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಎಲ್ಲ ಬ್ರೆಡ್ ಸ್ಲೈಸ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ರೆಡ್ ಸ್ಲೈಸ್ನ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ ನಾನು ಈ ಸಕ್ಕರೆ ಪುಡಿ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಬೌಲ್ಗೆ. ಇದಕ್ಕೆ ನಾನು ಇಟ್ಕೊಂಡಿದ್ದಂತಹ ಫುಡ್ ಕಲರ್ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ ಪುಡಿ ಏನಿದೆ ಅದು ನೀರಲ್ಲಿ ಡಿಸಾಲ್ವ್ ಆಗಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾವು ಮಿಲ್ಕ್ ಪೌಡರ್ ಏನು ತೊಗೊಂಡಿದ್ವಿ 3ರಿಂದ 4 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮೊಸರು ಸೇರಿಸ್ಕೊಳ್ತಾ ಇದ್ದೀವಿ. ಬಾದಾಮಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಸಕ್ಕರೆ ಪುಡಿ ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ಪುಡಿನೂ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಪೇಸ್ಟ್ ಥರ ಆಗಬೇಕಿದು ಚೆನ್ನಾಗಿ. ನೀವು ಎಷ್ಟು ಬಾದಾಮಿ ಚೂರುಗಳನ್ನ ಹಾಕ್ತಿರೋ ಅಷ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರಿದ್ರೆ ಸಾಕು. 3 ಸ್ಪೂನ್ ಮಿಲ್ಕ್ ಪೌಡ್ರಿಗೆ 3 ಸ್ಪೂನ್ ಮೊಸರು ಸಾಕು. 1-1.5 ಸ್ಪೂನ್ ಅಷ್ಟು ಸಕ್ಕರೆ, ನಿಮಗೆ ಸಿಹಿ ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೊಳ್ಬೋದು. ಮೀಡಿಯಮ್ ಆಗಿ ಇರಲಿ ಅನ್ನೋದಾದರೆ 1 ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ದು ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂತು. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಮಾಡಿಟ್ಕೊಂಡಂತಹ ಬ್ರೆಡ್ ಸ್ಲೈಸ್ ಏನಿದೆ ಅದನ್ನು ತಗೊಂಡು ನಾವು ಈಗ ರೆಡಿ ಇಟ್ಕೊಂಡ್ವಲ್ಲ ಮಿಲ್ಕ್ ಪೌಡರ್ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ನಾವು ಈ ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ಲೈಸ್ ಏನಿದೆ ಅದನ್ನು ನಾವು ಅದರ ಮೇಲಿಟ್ಟು
ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಆಗಲೇ ಸಕ್ಕರೆ ನೀರು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಸಕ್ಕರೆ ನೀರೊಳಗಡೆ ಇದನ್ನು ಡಿಪ್ ಮಾಡ್ಕೋಬೇಕು, ಅದ್ಕೋಬೇಕು. ಎರಡು ಕಡೆ ಚೆನ್ನಾಗಿ ಅದ್ಕೊಂಡು ನೀಟಾಗಿ ಸ್ವಲ್ಪ ಲೈಟಾಗಿ ಸ್ಕ್ವೀಸ್ ಮಾಡಿಕೊಂಡು ಇದ್ರ ಮೇಲೆ ನಿಮಗೆ ಈ ಡ್ರೈ ಫ್ರೂಟ್ಸು ಪೌಡ್ರ್ ಥರ ಮಾಡಿಕೊಂಡು ಅಥವಾ ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಕೋಕೋನಟ್ ಪೌಡ್ರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಡಿಪ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಎಲ್ಲ ಕಡೆ ಅದು ಅಂಟ್ಕೊಳ್ಬೇಕು. ಆ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಈಗ ನೀವು ಅಲಂಕಾರಕ್ಕೆ ಚೆರಿ ಆದರೂ ಹಾಕ್ಬೋದು, ದ್ರಾಕ್ಷಿ ಆದರೂ ಹಾಕ್ಬೋದು. ನಿಮ್ಮ ಇಷ್ಟ ಹೇಗೆ ಏನಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ಇದನ್ನು ಅಲಂಕಾರ ಮಾಡ್ಕೋಬೋದು. ಸೊ ನಾನಿಲ್ಲಿ ಸದ್ಯಕ್ಕೆ ನನ್ನಲ್ಲಿ ದ್ರಾಕ್ಷಿ ಇತ್ತು, ಸೊ ಆ ದ್ರಾಕ್ಷಿಯನ್ನು ಇಟ್ಟು ಅದನ್ನು ಪ್ಲೇಟಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿ ಬದಲಿಗೆ ನೀವು ಚೆರಿ ಹಣ್ಣನ್ನು ಇದ್ದರೆ ಚೆರಿನೂ ಹಾಕಿಟ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಅನಿಸ್ತದೆಯಲ್ಲ? ಹೌದು, ಇದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿ ಕೂಡ ಇರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗೋಗುತ್ತೆ. ನೀವು ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಅನಿಸೋ ಹಾಗೆ ಇರುತ್ತೆ. ತುಂಬ ಈಸಿ ಇಂಗ್ರೀಡಿಯೆಂಟ್ಸು, ತುಂಬ ಈಸಿ ಮಾಡೋದು ಕೂಡ, ಹಾಗೆ ಕಡಿಮೆ ಸಮಯ ತಗೊಳುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಇನ್ನೂ ಹೇಗೆ ವೆರೈಟಿ ಆದಂತಹ ಫುಡ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.